ನೋಡಿ, ರಾಶಿ ಹೇಗೆ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಮಹತ್ವ ಇರುತ್ತೋ, ಅದೇ ರೀತಿಯಾಗಿ ನಕ್ಷತ್ರಗಳ ಪಾತ್ರವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಗುರುಜಿ. ಇನ್ನು ನಕ್ಷತ್ರಗಳ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಗುರುಜಿ, ಯಾವ ನಕ್ಷತ್ರಕ್ಕೆ ಒಳಿತು, ಯಾವ ನಕ್ಷತ್ರ ಫಳಫಳ ಅಂತ ಒಳಿಯುತ್ತೆ, ಯಾವ ನಕ್ಷತ್ರಕ್ಕೆ ಸಮಸ್ಯೆ ಆಗತ್ತೆ ಅಂತ ಹೇಳಿ. ಸಾಧಾರಣವಾಗಿ ನಕ್ಷತ್ರಗಳಲ್ಲಿ ಏನಾಗಿದೆ, 27 ನಕ್ಷತ್ರ ಅಂತ ಹೇಳ್ತಾರೆ. 27 ನಕ್ಷತ್ರಗಳು ಚಂದ್ರನಿಗೆ ಪರಿವರ್ತನೆ ಆಗಿರತಕ್ಕಂಥದ್ದು. ರೋಹಿಣಿ ನಕ್ಷತ್ರ ಜಾಸ್ತಿ ಚಂದ್ರನಿಗೆ ಹತ್ರ ಆಗಿರ್ತಕ್ಕಂಥದ್ದು. ಸೊ ಅದರಿಂದ ಈ ನಕ್ಷತ್ರಗಳೆಲ್ಲರೂ ಹೆಣ್ಮಕ್ಳು, ಅಷ್ಟು ಹೆಣ್ಮಕ್ಳು ಹೋಗ್ಬಿಟ್ಟು ಅವ್ರ ತಂದೆಗೆ ಒಂದು ಕಾಟವನ್ನು ಹೇಳ್ತಾರೆ. ನೋಡು, 24 ಗಂಟೆ ಚಂದ್ರ ರೋಹಿಣಿ ನಕ್ಷತ್ರ ಜೊತೆನೇ ಕೂತಿರ್ತಾನೆ 24 ಗಂಟೆ. ಯಾರ ಜೊತೆನೂ ಇಷ್ಟು ಜನನೂ ಮದುವೆ ಆಗಿ, ಚಂದ್ರ 27 ಜನನೂ ಮದುವೆ ಆಗಿರ್ತಾನೆ. ಸೊ ಅಷ್ಟು ಜನ ಮದುವೆ ಆಗಿದ್ರು ನೋಡಿ, ರೋಹಿಣಿ ಜೊತೆನೇ 24 ಗಂಟೆ ಜಾಸ್ತಿ ಇದ್ದಾಗ ಶಾಪಕ್ಕೆ ಒಳಗಾಗ್ತಾನೆ. ಆಗ ಶಾಪಕ್ಕೆ ಒಳಗಾಗಿರ್ತಕ್ಕಂಥ ಗತಿಯಲ್ಲಿ ಅವನಿಗೆ ಆ ಶಾಪವನ್ನು ಹಿಂತೆಗೆಯಕ್ಕಾಗಲ್ಲ ಅಂತ ಪರಮೇಶ್ವರ ಏನು ಹೇಳ್ತಾನೆ ರಮ್ಯ. ಆ ಪರಮೇಶ್ವರ ತಾನು ಆ ಶಾಪವನ್ನು ತೆಗೆದು ಬಿಸಾಕ್ತಾನೆ. ತೆಗೆದು ಹಾಕಕ್ಕೆ ನಾನು ನೋಡೋಕ್ಕಾಗಲ್ಲ, ಶಾಪ ಕೊಟ್ಟಿರೋದು ಪೂರ್ತಿಯಾಗಿ ನಡೆಯುತ್ತೆ, ಆದರೆ ಅಮಾವಾಸ್ಯೆ ಪೌರ್ಣಮಿ ಚೇಂಜ್ ಮಾಡ್ತೀನಿ. ಸೊ ನಿನಗೇನಂತೆ, ಅಮಾವಾಸ್ಯೆ ಆಗ್ತಾ ಇದ್ದಂಗೆ ರೋಹಿಣಿ ಹತ್ರ ಹೋಗ್ತೀಯ, ಪೌರ್ಣಮಿ ಬರೋಷ್ಟರಲ್ಲಿ ಬೇರೆ ನಕ್ಷತ್ರಗಳ ಹತ್ರ ಇರ್ತೀಯ. ಸೊ ನಿನ್ನ ಶಾಪ ವಿಮೋಚನೆ ಸೌರಾಷ್ಟ್ರೇ ಸೋಮನಾಥಂಚ, ಸೋಮನಾಥದಲ್ಲಿ ನಿನ್ನ ದೋಷಗಳು ಪರಿಹಾರ ಆಗತ್ತೆ ಅಂತ. ಆವತ್ತಿಂದ ಏನಾಗತ್ತೆ, ನಾರದ ಮಹಾಮುನಿ ಇರತಕ್ಕಂಥ ಜೊತೆ 27 ನಕ್ಷತ್ರಗಳು, ಚಂದ್ರನ ಜೊತೆ ಇರತಕ್ಕಂಥ 27 ನಕ್ಷತ್ರಗಳು ಎರಡೂ ಮಾಯೆಯಲ್ಲಿ ವ್ಯವಸ್ಥೆ ಆಗುತ್ತೆ. ಅದಕ್ಕೆ ನಾವು ಚಂದ್ರನಿಂದ ಗೋಚಾರ ಅಂತೀವಿ.